ಕೈಲೊಂದು ಆ್ಯಪಲ್ ಐಫೋನ್ ಇದ್ದರೆ ಅದು ಭಾರತೀಯರಿಗೆ ಪ್ರತಿಷ್ಠೆಯ ವಿಷಯ ಆಗುತ್ತೆ. ಐಫೋನ್ ಯಾವಾಗೆಲ್ಲ ಲಾಂಚ್ ಆದಾಗಲೂ ನೀವು ನೋಡಬೇಕಾಗುತ್ತೆ ಆ ಸಡಗರ ಸಂಭ್ರಮಗಳನ್ನು. ಕ್ಯೂ ನಿಂತ್ಕೊಳ್ಳೋದೇನು, ಮೊದಲೇ ಬುಕ್ ಮಾಡಿದ್ದೀನಿ ಅಂತ ಹೇಳೋದೇನು, ಅಯ್ಯೋಯ್ಯೋ ಅಮೆರಿಕಾದಲ್ಲಿ ನಾನು ಆಗಲೇ ತರಿಸ್ತಾ ಇದ್ದೀನಿ ಅಂತ ಹೇಳೋದೇನು, ಇಲ್ಲಿಗಿಂತ ಅಲ್ಲಿ ಕಡಿಮೆ ಅಂತೆ ಹೇಳೋದು ಅಂತೇನು, 20,000 ಕಡಿಮೆ ಆಗುತ್ತಂತೆ ಅಂತ ಹೇಳೋದು ದೊಡ್ಡ ಪ್ರತಿಷ್ಠೆ ವಿಚಾರ. ಐಫೋನ್ ಇರದೇ ಇದ್ದರೆ ಏನೋ ಸ್ವಲ್ಪ ಓಕೆ ಅವರೆಲ್ಲ ಆವ್ರೇಜ್ ಜನ ಅಂತ ಆ ರೀತಿ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗಿಬಿಟ್ಟಿದೆ. ಅದು ನಿಜವೇ ಆಗಬೇಕು ಅಂತೇನಿಲ್ಲ. ಆದರೆ ಇದೇ ಆ್ಯಪಲ್ ಸಂಸ್ಥಾಪಕನ ಪತ್ನಿ ಈಗ ಭಾರತೀಯ ಸನಾತನ ಧರ್ಮದ ಅನುಯಾಯಿ ಆಗಿದ್ದಾರೆ. ಸನಾತನ ಧರ್ಮದ ದೀಕ್ಷೆಯನ್ನು ಲಾರೆನ್ ಪೊವೆಲ್ ಜಾಬ್ಸ್, ಸ್ಟೀವ್ ಜಾಬ್ಸ್ ಅವರ ಪತ್ನಿ ದೀಕ್ಷೆ ತಗೊಂಡ್ಬಿಟ್ಟಿದ್ದಾರೆ ಸನಾತನ ಧರ್ಮದ ಅನುಯಾಯಿಯಾಗಿ. ದಿವಂಗತ ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ ಪೊವೆಲ್ ಹೆಸರು ಈಗ ಕಮಲಾ ನಿರಂಜನಿಯಾಗಿದ್ದಾರೆ. ಅವರು ಅಖಾಡದ ಆಶ್ರಮ, ನಾವು ಇದನ್ನು ಅಖಾಡ ಅಂತ ಈ ಕಡೆ ಕರಿತೀವಿ, ಆ ಕಡೆ ಅಖಾರ ಅಂತ ಕರೀತಾರೆ. ಅನೇಕ ಅಖಾರಗಳಿವೆ. ಈ ಅಖಾರಗಳಲ್ಲಿ ಸ್ವಾಮೀಜಿಗಳಿರ್ತಾರೆ. ಆ ಸ್ವಾಮೀಜಿಗಳ ಫಾಲೋವರ್ಸು ಲಕ್ಷಾಂತರ ಕೋಟ್ಯಾಂತರ ಜನ ಇರ್ತಾರೆ. ಅವರೆಲ್ಲ ಬಂದು ಈ ಮಹಾಕುಂಭ ಮೇಳ ಆಗ್ತಿದೆಯಲ್ಲ ಅದರಲ್ಲಿ ಬಂದು ಮಿಂದೆದ್ದು ಪುನೀತರಾಗ್ತೀವಿ, ಪಾವನರಾಗ್ತೀವಿ ಅಂತ ಅವರಿಗೆಲ್ಲ ಅದು ನಂಬಿಕೆ ಇದೆ. ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಇದರ ನಡುವೆನೇ ಆ್ಯಪಲ್ ಐಫೋನ್ ಇದನ್ನು ಶುರು ಮಾಡಿದ್ರಲ್ಲ ಸ್ಟೀವ್ ಜಾಬ್ಸ್ ಅಂಥೇಳಿ, ಅವರ ಪತ್ನಿ ಇದೀಗ ಅವರ ಹೊಸ ಹೆಸರು ಕಮಲಾ ನಿರಂಜನಿ ಅಂಥೇಳಿ ಇಲ್ಲಿಗೆ ಬಂದು ದೀಕ್ಷೆ ತಗೊಂಡಿದ್ದಾರೆ. ಅವರು ಲಾರೆನ್ ಪೊವೆಲ್ ಅಂತ ಅವರ ಮೂಲ ಹೆಸರು. ಇದೀಗ ದೀಕ್ಷೆ ತೆಗೆದುಕೊಂಡ ಮೇಲೆ ಕಮಲಾ ನಿರಂಜನಿ ಅಂತ ಅವರ ಹೆಸರಿದೆ ಅವರದು. ಮಹಾಮಂಡಲೇಶ್ವರ ಸ್ವಾಮಿ ಕೈಲಾಶಾನಂದ ಗಿರಿ ಮಹಾರಾಜ್ ಗುರುಗಳು ಲಾರೆನ್ ಪೊವೆಲ್ ಅವರಿಗೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಈಗ ಜಗತ್ತಿನಲ್ಲೇ ದೊಡ್ಡ ಚರ್ಚೆ ವಿಷಯ ಆಗಿಬಿಟ್ಟಿದೆ ಇದು. ಹೋಮ ಹವನ ಯಾಗ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ಲಾರೆನ್ ಅರ್ಥಾತ್ ಅಲಿಯಾಸ್ ಆಕಾ ಕಮಲಾ ನಿರಂಜನಿ ಇದೀಗ ಈ ಒಂದು ಹೆಸರಿನೊಂದಿಗೆ ಕಾಣಿಸ್ಕೊಳ್ತಾ ಇದ್ದಾರೆ.